ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಂಬಾರ್ ಪುಡಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇರೋದು. ಯಾವುದೇ ಒಂದು ಸಾಂಬಾರು ಮಾಡಬೇಕಾದ್ರೆ ನೀವು ಅಂಗಡಿಯಲ್ಲಿ ತರುವಂಥ ಸಾಂಬಾರ್ ಪುಡಿಯನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಬ್ರಾಹ್ಮಣ ಶೈಲಲ್ಲಿ ಇದೊಂದು ಸಾಂಬಾರ್ ಪುಡಿಯನ್ನು ರೆಡಿ ಮಾಡ್ತಾ ಇರೋದು. ಇಲ್ಲಿ ಒಂದು 1/4 kg ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ಈಗ ಹುರ್ಕೊಳ್ಬೇಕು. ಸಣ್ಣ ಉರಿ ಇಟ್ಟು, ಕಪ್ಪಾಗಬಾರ್ದು ಮೆಣಸಿನ್ಕಾಯಿ, ಸಣ್ಣ ಉರಿ ಇಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಗರಂ ಆಗುವ ಹಾಗೆ ಅದನ್ನು ಹುರಿದು ತೆಗೆದಿಟ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹುರಿತಾ ಇರುವಾಗ ನಾನು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೆ. ಇಲ್ಲಾಂದರೆ ಘಾಟ್ ಬರುತ್ತೆ, ಹೊಗೆ ಬರುತ್ತೆ. ಹಾಗಾಗಿ ಎಣ್ಣೆ ಹಾಕಿ ಹುರಿಯೋದ್ರಿಂದ ಚೆನ್ನಾಗಿ ಹುರಿಯುತ್ತೆ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಂದ್ರೆ ದೊಡ್ಡ ಉರಿನೂ ಇಟ್ಕೊಳ್ಬಾರ್ದು, ಸಣ್ಣ ಉರಿ ಇಟ್ಟು ನಿಧಾನವಾಗಿ ಅದನ್ನು ಹುರಿಬೇಕು. ತುಂಬ ಜೋರು ಉರಿ ಇಟ್ಟರೆ ಎಲ್ಲ ಕಪ್ಪಾಗಿ ಹೋಗುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಟು ಅದನ್ನು ಹುರ್ಕೊಳ್ಬೇಕು. ಈ ಕಡೆ ಒಂದು ಅರ್ಧ ಬೌಲ್ ಆಗುವಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲ ಐಟಮ್ಗಿಂತಲೂ ಕೊತ್ತಂಬರಿ ಕಾಳು ಜಾಸ್ತಿ. 2 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕಿದ್ದೆ ನಾನಿಲ್ಲಿ. 1/4 kg ಮೆಣಸು ತಗೊಂಡಿರೋದು. ಅದೇ ಥರ 2 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ಮತ್ತು 2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೆ. 2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೆ. 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ತಗೊಂಡಿದ್ದೆ ನೋಡಿ. 2-3 ಕಡ್ಡಿ ಆಗುವಷ್ಟು ಕರಿಬೇವು ಇದೆ ಇಲ್ಲಿ. ಅದನ್ನು ತಗೊಂಡು ಇವನ್ನೆಲ್ಲವನ್ನು ಈಗ ನಾನು ಹುರ್ಕೊಳ್ತೇನೆ. ಈಗ ಒಂದೊಂದು ಐಟಮನ್ನು ಹುರಿದು ತೆಗೆದಿಟ್ಕೊಳ್ತೇನೆ. ಇದನ್ನೀಗ ಮೊದಲಿಗೆ ನಾನು ಕಾಳು ಮೆಣಸನ್ನು ಹುರ್ಕೊಳ್ತಾ ಇರೋದು. ಇದನ್ನು ಹುರಿದು ತೆಗೆದಿಟ್ಕೊಳ್ತೇನೆ. ಈಗ ಇದು ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೊಳ್ಬೇಕು ಕಾಳು ಮೆಣಸನ್ನು. ಈಗ ಅದನ್ನು ಹುರಿದಿದ್ದಾಗಿದೆ, ಅದನ್ನು ತೆಗೆದಿಟ್ಕೊಳ್ತಾ ಇದ್ದೆ. ಅದೇ ಬಾಣಲೆಗೆ ಮೆಂತೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ. ಅದನ್ನು ಕೂಡ ಮೆಂತೆಯ ಘಮ ಬರೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟೋ ತನಕ ಹುರ್ಕೊಳ್ಬೇಕು. ಮೆಂತೆಯನ್ನು ಹುರಿದಿದ್ದಾಗಿದೆ. ಈಗ ಉದ್ದಿನ ಬೇಳೆಯನ್ನು ಕೂಡ ಹುರ್ಕೊಳ್ತಾ ಇದ್ದೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಸಣ್ಣ ಉರಿ ಇಟ್ಟು ಎಲ್ಲವನ್ನು ಹುರ್ಕೊಳ್ತಾ ಇರೋದು. ಇದನ್ನೀಗ ತೆಗೆದಿಟ್ಕೊಳ್ಳೋಣ. ಈಗ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಕೂಡ ಹುರ್ಕೊಳ್ತಾ ಇದ್ದೆ ನೋಡಿ. ಕಡಲೆಬೇಳೆಯನ್ನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೆ. ಇದನ್ನು ಸಣ್ಣ ಉರಿ ಇಟ್ಟು ಅದನ್ನು ಕೆಂಪಾಗುವ ಹಾಗೆ ಹುರ್ಕೊಳ್ಬೇಕು. ಹಸಿ ಹೋಗಬೇಕು, ಅಷ್ಟು ತನಕ ಹುರ್ಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾಗ ಘಮ ಚೆನ್ನಾಗಿ ಬರುತ್ತೆ. ಈಗ ಕೊತ್ತಂಬರಿ ಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೆ ನಾನು. ಕೊತ್ತಂಬರಿ ಕಾಳು ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ನಾ ಎಲ್ಲವನ್ನು ಸಪ್ರೇಟ್ ಯಾಕೆ ಹುರಿತಾ ಇದ್ದೆ ಅಂದರೆ ಒಂದೊಂದನ್ನೇ ಹುರ್ಕೊಂಡಾಗ ಅದ್ರ ಘಮ ಮತ್ತು ಒಂದೊಂದು ಥರ ಹುರಿಯುತ್ತೆ. ಅಂದರೆ ಬೇಗನೆ ಹುರಿದಾಗುತ್ತೆ, ಜೀರಿಗೆ ಬೇಗನೆ ಹುರಿಯುತ್ತೆ, ಅದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ಹಾಗಾಗಿ ಒಂದೊಂದು ಐಟಮನ್ನು ಹುರ್ಕೊಳ್ಳೋದ್ರಿಂದ ಅದು ಘಮನೂ ಹಾಗೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಒಂದೊಂದು ಐಟಮನ್ನು ಹುರ್ಕೊಳ್ತಾ ಇರೋದು. ಈಗ ಕರಿಬೇವನ್ನು ಹುರ್ಕೊಂಡಿದ್ದೆ. ಈಗ ಹುರಿದಂಥ ಮಸಾಲೆಗಳನ್ನೆಲ್ಲವನ್ನು ನಾನು ಮಿಕ್ಸಿ ಬೌಲಲ್ಲಿ ಹಾಕಿ ಈಗ ಫಸ್ಟಿಗೆ ಈ ಮಸಾಲೆ ಐಟಮನ್ನಷ್ಟೇ ಪುಡಿ ಮಾಡ್ಕೊಳ್ತೇನೆ. ನಂತರ ಮೆಣಸಿನ್ಕಾಯನ್ನು ಹುರ್ಕೊಳ್ಳೋಣ. ಹುರಿದಂಥ ಮೆಣಸಿನ್ಕಾಯನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ಮಸಾಲೆಗಳನ್ನಷ್ಟೇ ನಾನು ಪುಡಿ ಮಾಡ್ಕೊಳ್ತೇನೆ. ಈಗ ನೋಡಿ ಎಲ್ಲವನ್ನು ಹಾಕ್ಕೊಂಡಾಗಿದೆ. ಇದನ್ನು ನೈಸಾಗಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ. ಈಗ ಎಲ್ಲ ಮಸಾಲೆ ಐಟಮನ್ನು ಹುರಿದು ಪುಡಿ ಮಾಡಿ ಈ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೆ. ಈಗ ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರಿದು ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಈಗ ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಬೇಕು. ಮಿಲ್ಲಲ್ಲಾದರೆ ಇವನ್ನೆಲ್ಲವನ್ನು ಹುರಿದು ನೀವು ಮಿಲ್ಲಲ್ಲಿ ಹೋಗಿ ಪುಡಿ ಮಾಡ್ಕೊಂಡು ಬರ್ಬೋದು. ನಾನು 1/4 kg ಮೆಣಸಾಗಿರೋದ್ರಿಂದ ಮನೆಯಲ್ಲೇ ಪುಡಿ ಮಾಡ್ತಾ ಇರೋದು. ನಾವು ಸ್ವಲ್ಪನೇ ಪುಡಿ ಮಾಡಿಕೊಂಡು ಅದು ಖಾಲಿ ಆದ ನಂತರ ಮತ್ತೆ ಮಾಡ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳೋದು. ನಾವು 1 ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿ ಆಗಲಿ ಮೆಣಸಿನ್ಕಾಯಿ ಪುಡಿಯನ್ನು ಮಾಡಿಟ್ಕೊಳ್ಳಲ್ಲ, ಸ್ವಲ್ಪನೇ ಮಾಡ್ಕೊಳ್ಳೋದು. ಈಗ ಎಲ್ಲ ಮೆಣಸಿನ್ಕಾಯಿಯನ್ನು ಪುಡಿ ಮಾಡಿಕೊಂಡು ಈ ಮಸಾಲೆ ಜೊತೆಗೆ ಹಾಕ್ಕೊಂಡಿದ್ದೆ.
ಈಗ ಮಸಾಲೆನೂ ಮೆಣಸಿನ್ಕಾಯಿ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಮತ್ತೆ ನಾನು ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಅದನ್ನು ತಿರ್ಸ್ಕೊಳ್ತೇನೆ. ಯಾಕಂದರೆ ಮಸಾಲೆ ಮತ್ತು ಮೆಣಸಿನ್ಕಾಯಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈಗ ಕೆಳಗಡೆ ಮಸಾಲೆ ಪುಡಿ ಇದೆ. ಇದನ್ನು ಪುನಃ ನಾನು ಮಿಕ್ಸಿ ಬೌಲಲ್ಲಿ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಈಗ ಪುಡಿ ಮಾಡ್ಕೊಳ್ತಾ ಇರೋದು. ನೋಡಿದ್ರಲ್ಲ, ಸಾಂಬಾರು ಪುಡಿ ಇಷ್ಟೇ ಸಿಂಪಲ್ಲಾಗಿ. ಇದನ್ನು ನಾವು ಪಲ್ಯಗೂ ಹಾಕ್ಕೊಳ್ತೀವಿ, ಸಾಂಬಾರು ಮಾಡಿದಾಗೂ ಹಾಕ್ಕೊಳ್ತೀವಿ. ಯಾವುದೇ ಒಂದು ತರಕಾರಿ ಪಲ್ಯ ಮಾಡ್ಕೊಂಡಾಗ ಈ ಒಂದು ಪುಡಿಯನ್ನು ಹಾಕ್ಕೊಳ್ಳೋದು, ಮತ್ತು ಸಾಂಬಾರು ಮಾಡ್ಕೊಂಡಾಗಲೂ ಇದೇ ಪುಡಿ ಹಾಕ್ಕೊಳ್ಳೋದು. ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ಲಾಗಿ ಹಾಗೆ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರೋದು. ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.